ಇನ್ನು ಶೂ ಉಜ್ಕೊಂಡು ನನ್ನ ಮದ್ವೆಲಿ ಸಿಕ್ಕಾಪಟ್ಟೆ ನನಗೆ ಸ್ವಂತ ತಮ್ಮ ಅಣ್ಣ ಇದ್ದಿದ್ರು ಇಷ್ಟು ಓಡಾಡ್ಕೊಂಡು ಮಾಡ್ತಿದ್ರು ಇಲ್ವೋ. What is this surprise? This is sort of surprise. You don't know this. You got. ಶ್ರೀಕಂಠ ಅಂದ್ರೆ ಸೂರ್ಯಕಾಂತ್ ಮನೆ ಶ್ರೀಕಂಠ ಅಲ್ಲ. ನೋಡಿ ಫ್ರೆಂಡ್ಸ್, ನಾನು ಯಾರ ಮನೇಲಿದ್ದೀನಿ ಇವತ್ತು ಅಂತ. ಇನ್ನ ಎಷ್ಟೊತ್ತು ನೀವು ಆಚೆ ಬರೋಕ್ಕೆ? ಬಂದು 1 hour ಆಯ್ತು. ನಾನು ಎಷ್ಟು ಗಂಟೆಗೆ ಬಂದಿದ್ದೀನಿ ಅಂತ ಪ್ರೂಫ್ ಇದೆ. 1 hour ರೆಡಿ ಆಗ್ತಾರ ಹುಡುಗರು. ನಾನು ಬಂದಾಗೇನೆ ನೀವು ಮನೆ ಕ್ಲೀನ್ ಮಾಡಿರ್ಲಿಲ್ಲ ಅಲ್ಲ, ಮಾಡಿ ಮುಗಿಸಿದ್ರಿ. ಐರನ್ ಮಾಡಿ, ಸ್ನಾನ ಮಾಡಿ, 2 ಸಲ ಶರ್ಟ್ ಚೇಂಜ್ ಮಾಡಿ, ಹುಡುಗಿರ್ತಾರ ಈ ಡ್ರೆಸ್ ಸೂಟ್ ಆಗಲ್ಲ ಆ ಡ್ರೆಸ್ ಸೂಟ್ ಆಗಲ್ಲ ಅಂತ. ಅಲ್ಲ ಹೆಂಗಂದ್ರೆ ಹಂಗೆ ರೆಡಿ ಆಗ್ತಾರೆ ಅಂತ ನಾನು ಅನ್ಕೊಂಡಿದ್ದು. ಎಷ್ಟು ಕಾನ್ಶಿಯಸ್ ಅಲ್ಲಿ ಇರ್ತೀರಲ್ವಾ? ಹೌದೌದೌದೌದೌದು. ಇನ್ನು ಶೂ ಉಜ್ಕೊಂಡು ನಾವು ಹೋಗೋ ಅಷ್ಟರಲ್ಲಿ ಅವ್ರಿಗೆ ಸಾಕಾಗಿ ಸುಸ್ತಾಗಿ ಕಳಿಸ್ಬಿಡ್ತಾರೆ ನಮ್ಮನ್ನ. ಏನಿಲ್ಲ, ಹೌದು, ನೀಟಾಗಿ ಹೋಗ್ಬೇಕು ತಾನೆ. ಹೋಗ್ಬೇಕು, ನೀಟಾಗಿ ಹೋಗ್ಬೇಕು. ನಿಮ್ಮನ್ನು ನೋಡ್ತಾರೆ ಜನ, ನೋಡ್ತಾರೆ ಅನ್ನೋದಕ್ಕೋಸ್ಕರ ನಮಗೆ ನಾವು ನೀಟಾಗಿದ್ದೀವಿ ಅಂತ ಅನ್ಸ್ಬೇಕಾ? ಹಿಂಗೆ ಇದನ್ನೆಲ್ಲ ಹೇಳ್ಕೊಡ್ತಾ ಇದೀನಿ ಈ ತರನೆಲ್ಲ. ನೋಡಿ, ಇವರೇ ನಮ್ಮ ಗುರುಗಳು ಫ್ರೆಂಡ್ಸ್. ಆಕ್ಚುಲಿ ನಾನು ಯೂಟ್ಯೂಬ್ ಶುರು ಮಾಡಕ್ ಇವರೇ ಕಾರಣ. ಇವ್ರು ಮದ್ವೆ ಮಾಡಿಸಿದ್ದು ನಾನೇ, ಅದನ್ನ ಹೇಳಿ. ಹೌದು, ನಿಜ. ಒಂದ್ ನಿಮಿಷ ಇರಿ. ನನ್ನ ಮದ್ವೆಲಿ ಸಿಕ್ಕಾಪಟ್ಟೆ ನನಗೆ ಸ್ವಂತ ತಮ್ಮ ಅಣ್ಣ ಇದ್ದಿದ್ರು ಇಷ್ಟು ಓಡಾಡ್ಕೊಂಡು ಮಾಡ್ತಿದ್ರು ಇಲ್ವೋ. ಈ ಅಪ್ಪ ಅಷ್ಟೆಲ್ಲ ಮಾಡ್ತಾರೆ. ಥ್ಯಾಂಕ್ ಯು. ಅದಕ್ಕೊಂದು ಟ್ರೀಟ್ ಕೊಡ್ಸಿಲ್ಲ ಗೈಸ್. ಒಂದೇ ಒಂದು ಅವ್ರ ಡಿಕೆಡಿ. ನಾನು ಕರಿತಾನೆ ಇರ್ತೀನಿ. ಡಿಕೆಡಿ ಅಲ್ಲ, ರಾಜಾರಾಣಿ. ರಾಜಾರಾಣಿ ಶೋಗೆ ಹೋಗ್ಬೇಕಾದ್ರೆ ನಾನು ತುಂಬಾ ಸಲ ಕರೆದಿದ್ದೀನಿ, ಆಯ್ತಾ? ನೀವೇ ಬಿಸಿ. ನೀವು ಈ ಬೆಂಗಳೂರಲ್ಲಿ ಯಾವಾಗ ಇರ್ತಾರೆ ಅಂತಾನೆ ಗೊತ್ತಿಲ್ಲ ಇವರು. ಯಾವಾಗೂ ಇಲ್ಲ ನೋಡಿ, ನಂದು ಏನ್ ಕೆಲಸ ದೊಡ್ಡದು ಎಲ್ಲ ನಂಬಿ ಫ್ರೆಂಡ್ಸ್, ನಂಬಿ. ಸೊ ಆಕ್ಚುಲಿ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ಮೇಘನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಒಳ್ಳೊಳ್ಳೆ ವ್ಲಾಗ್ಸ್ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದಾನೆ. ಮಾಡ್ತೀನಿ, ನಿಜ. ಅದೇ ನನ್ಗೆ ಏನೇನ್ ಮಾಡ್ಬೇಕು ಗೊತ್ತಾಗಲ್ಲ, ಸ್ವಲ್ಪ ಹೇಳ್ಕೊಡಿ ಇಂತಿಂತದ್ ಮಾಡಿ ಅಂತ. ಏನಿಲ್ಲ, ಜನರಿಗೆ ಏನ್ ಇಷ್ಟ ಆಗುತ್ತೆ ವ್ಲಾಗ್ಸ್. ನೀವು ಆಕ್ಚುಲಿ ನ್ಯಾಚುರಲ್, ನೀವು ಬೇರೆ ತರ ಡವ್ ಮಾಡಲ್ಲ, ಆಯ್ತಾ? ನೀವ್ ಹಂಗೆ ಆರಾಮಾಗಿ ಏನ್ ನೀವ್ ಹೆಂಗಿದ್ದೀರಾ ಆ ತರ ಇರಿ. ಜೀವನದಲ್ಲಿ ಏನ್ ಗೊತ್ತಾ, ವ್ಲಾಗ್ಸ್ ಮಾಡೋರ್ಗ ಇವಾಗ ವ್ಲಾಗ್ಸ್ ಮಾಡೋರ್ನ ಏನಕ್ಕೆ ನೋಡ್ತಾರೆ, ಇವಾಗ ಸ್ಯಾಮ್ ಸಮೀರ್ ಅವ್ರ ಚಾನಲ್ ಎಲ್ಲ ಏನಕ್ಕೆ ನೋಡ್ತಾರೆ ಅಂತಂದ್ರೆ, ಎಷ್ಟೊಂದ್ ಜನಕ್ಕೆ ನಮ್ ಫ್ಯಾಮಿಲಿ ಹಿಂಗಿಲ್ವಲ್ಲ, ನಮ್ ಫ್ಯಾಮಿಲಿ ಸಪೋರ್ಟ್ ಇವಾಗ ಇಲ್ಲಲ್ಲ, ಇಲ್ಲ ನಮ್ಮ ಅಮ್ಮ ಕ್ಯಾಮ್ರಾ ಮುಂದೆ ಬರಲ್ಲ, ಅವ್ರು ನೋಡು ಫ್ಯಾಮಿಲಿಯಲ್ಲಿ ಎಷ್ಟು ಚೆನ್ನಾಗಿದ್ದಾರೆ, ಹಿಂಗಿರ್ತಾರೆ. ಸೊ ಇದಕ್ಕೋಸ್ಕರ ಅದನ್ನು ನೋಡ್ತಾರೆ. ಸೊ ಈಗ ನೀವು ವ್ಲಾಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ನೀವು ಜನಕ್ಕೆ ಅನ್ಸ್ಬೇಕು, ಮೇಘ ಹೆಂಗ್ ಇಷ್ಟು ನ್ಯಾಚುರಲ್, ಓಕೆ ಸೀರಿಯಲ್ ಮಾಡ್ತಾರೆ, ಆರಾಮಾಗಿ ಎಲ್ಲಾ ಕಡೆ ಹೋಗ್ತಾರೆ, ಸುತ್ತಾರೆ, ತಿಂತಾರೆ, ಗಂಡನ ಜೊತೆ ಫ್ರೆಂಡ್ ಆಗಿರ್ತಾರೆ. ಸೊ ಇದು ಅನ್ನಿಸ್ಬೇಕು ಜನಕ್ಕೆ. ಸೊ ಅದಕ್ಕೋಸ್ಕರ ಡವ್ ಮಾಡಬಾರ್ದು, ನಾಟಕ ಮಾಡಬಾರ್ದು. ನಾಟಕ ಮಾಡಿದ್ರೆ ಏನ್ ಗೊತ್ತಾ, ಒಂದಿನ ನಾಟಕ ಮಾಡಕ್ ಮಾಡ್ತಾ 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 ಅದ್ ನಿಮ್ ಲೈಫ್ ನ ನೀವು ಲೀಡ್ ಮಾಡಕ್ಕಾಗಲ್ಲ. ನಾನು ಹೇಳೋದೇ ಒಂದೇ, ನೀವ್ ಹೆಂಗಿದ್ರು ಹಂಗ ಇರಕ್ ಬಿಟ್ಬಿಡಿ ಅಷ್ಟೇ. ಆಮೇಲೆ ತನ್ನಷ್ಟಕ್ಕೆ ತಾನೇ ಕ್ಲಿಕ್ ಆಗುತ್ತೆ. ದಿನ ಮಾಡಕ್ ನಾವ್ ಇಬ್ರೇ ಅಲ್ವಾ, ಅದ್ ಹೆಂಗ್ ಮಾಡ್ಬೋದು ಗೊತ್ತಾ, ಇಬ್ರೇ ಸೀರಿಯಸ್ ಆಗಿ ಒಳ್ಳೆ ಚೆನ್ನಾಗಿರುತ್ತೆ. ಎದ್ದೇಳದೆ ದೊಡ್ಡ ಕಷ್ಟ. ಸೊ ನೀಟಾಗಿ ಅವಾಗ ಮಾಡಿದ್ರೆ ಇಬ್ರೇ ಸೇರ್ಕೊಂಡ್ ಮಾಡಿಕೊಂಡು ಸಕ್ಕತ್ತಾಗಿ ಮಾಡ್ಬೋದು. ಬಟ್ ಏನ್ ಗೊತ್ತಾ, ಒಂದೇ ಒಂದು ಎಷ್ಟೊಂದ್ ಜನ ಕೇಳ್ತಾರೆ, ಹೆಂಗ್ ವ್ಯೂಸ್ ಬರುತ್ತೆ, ಹೆಂಗ್ ಫೇಮಸ್ ಆಗೋದು, ಹೆಂಗ್ ನಮ್ ವಿಡಿಯೋ ರೀಚ್ ಆಗೋದು. ಏನೂ ಇಲ್ಲ, ಯೂಟ್ಯೂಬ್ ಎಲ್ರಿಗೂ ಒಂದೇ, ಸಿಂಪಲ್. ಮೇನ್ ಥಿಂಗ್ ಕನ್ಸಿಸ್ಟೆನ್ಸಿ ಇರಬೇಕು. ಇವಾಗ ನೀವು ವಿಡಿಯೋ ಹಾಕ್ತೀರಾ ಅಂತ ಅನ್ಕೊಳ್ಳಿ, ನಂಗೆ ವಿಡಿಯೋ ಇಷ್ಟ ಆಯ್ತು,
ಹಾ. ನಾನು ಇವಾಗ ನಿಮ್ಗೆ ಒಂದ್ ಇಷ್ಟ ಆಯ್ತು ಅಂತ ತಕ್ಷಣ ಬೇಕು. ಇವಾಗ ನಿಮ್ಗೆ ಮಳೆ ಬಿದ್ದಾಗ ಪಾನಿಪುರಿ ತಿನ್ಬೇಕು ಅಂತ ಅನ್ಸುತ್ತೆ, ಶಕೆ ಹೊಡಿಬೇಕಾದ್ರೆ ಪಾನಿಪುರಿ ತಿನ್ಬೇಕು ಅನ್ಸುತ್ತಾ? ಐಸ್ ಕ್ರೀಮ್ ತಿನ್ಬೇಕು ಅನ್ಸುತ್ತೆ. ಎಕ್ಸಾಕ್ಟ್ಲಿ. ಸೊ ಯಾವ ಟೈಮಲ್ಲಿ ಏನ ಕೊಡ್ಬೇಕು ಜನ ಕರೆಕ್ಟಾಗಿ ಗೊತ್ತಿರ್ಬೇಕು. ಸೊ ವ್ಲಾಗ್ ಹಾಕಿದಾಗ ಇಷ್ಟ ಆಯ್ತು ಅಂದ್ರೆ ನೆಕ್ಸ್ಟ್ ವ್ಲಾಗ್ ಇಮಿಡಿಯೇಟ್ ಆಗಿ ಹಾಕಿದ್ರೆ ನೀವು ಇನ್ನೂ ಜಾಸ್ತಿ ಇಷ್ಟ ಆಗ್ತೀರಾ. ನೀವು ಇಲ್ಲ ಬಿಟ್ಬಿಟ್ಟು ನಿಮ್ಗೆ ಇಷ್ಟ ಬಂದಂಗೆ ಆಗ್ತೀರಾ ಅಂತಂದ್ರೆ ಅಷ್ಟೊತ್ತಿಗೆ ಬೇರೆ ಆಡಿಯನ್ಸ್ ಎಲ್ಲ ಬಂದಿರ್ತಾರೆ. ಫಾಲೋ ಮಾಡ್ಬೇಕು. ಓಕೆ ಗುರುಗಳೇ, ಥ್ಯಾಂಕ್ ಯು ಸೋ ಮಚ್. ಇದೇ ತರ ಟಿಪ್ಸ್ ನ ಅವಾಗ ಕೊಡ್ತಾ ಇರಿ. ಒಂದೊಂದು ಡ್ಯಾನ್ಸ್ ವ್ಲಾಗ್ ಮಾಡಿ, ಒಂದು ಡ್ಯಾನ್ಸ್ ಹೇಳ್ಕೊಡಿ. ನೀವು ಬನ್ನಿ ಫಸ್ಟ್, ನೀವು ಅಮ್ಮ ಜೊತೆ ಡ್ಯಾನ್ಸ್ ಮಾಡಿ. ಅದೊಂದು ವ್ಲಾಗ್, ಅಮ್ಮನ ಇವತ್ತು ಡ್ಯಾನ್ಸ್ ಮಾಡಿಸ್ತೀನಿ. ಇದೊಂದು ಕಾಂಟೆಂಟ್ ಆಯ್ತಾ? ನೀವ್ ಹೆಂಗಿದ್ರು, ನೀವು ಚೆನ್ನಾಗಿ ಡ್ಯಾನ್ಸ್ ಆಡ್ತಾರೆ, ನಿಮ್ ತಂಗಿ ಚೆನ್ನಾಗಿ ಡ್ಯಾನ್ಸ್ ಆಡ್ತಾರೆ, ಸಂಜು ಡ್ಯಾನ್ಸ್ ಆಡ್ತಾರೆ. ನೀವು 3 ಜನ ಸೇರ್ಕೊಂಡು ಡ್ಯಾನ್ಸ್ ಆಡೋ ತರ ಒಂದ್ ವಿಡಿಯೋ ಮಾಡಿ. ಏನು ಕೊಡಲ್ಲ, ನೋಡೋಣ. ಅದೇ ಇವಾಗ ಸಂಜುಗೆ ಡ್ಯಾನ್ಸ್ ಹೇಳ್ಕೊಡೋದು ಒಂದು ಟಾಸ್ಕ್ ಇವಾಗ ನಂದು. ಜೊತೆಗೆ ನಮ್ಮ ಅಮ್ಮನ್ನು ಸೇರಿಸ್ಕೊಳ್ಳಿ, ಇಬ್ಬರಿಗೂ ಡ್ಯಾನ್ಸ್ ಹೇಳ್ಕೊಡು. ಓಕೆ, ಆದಷ್ಟು ಬೇಗ ಇದನ್ನ ಒಂದು ಪ್ರಯೋಗ ಮಾಡುವ. ಇದೊಂದಾಯ್ತಾ? ನೆಕ್ಸ್ಟ್ ದಿನ ಬರೀ ಯೆಲ್ಲೋ ಕಲರ್ ಐಟಮ್ಸ್ ಗಳನ್ನೇ ಬಳಸ್ಬಿಟ್ಟು ಒಂದು ಡಿಶ್ ನ ಪ್ರಿಪೇರ್ ಮಾಡಿ. ಎಲ್ಲ ಡಿಶ್ ಬರೀ ಯೆಲ್ಲೋ ಕಲರ್. ಏನ್ ಮಾಡಕ್ಕಾಗತ್ತೆ? ಏನ್ ಮಾಡ್ತೀರಾ? ಹಂಗೆ ರೆಡ್ ಬಂದ್ರೆ ರೆಡ್. ಈ ತರ ಎಷ್ಟೊಂದು ಇದೆ. ನನ್ ಬ್ಲಾಗ್ಸ್ ಮಾಡಂಗ್ ಇದ್ದಿದ್ರೆ ನಾನು ದಿನಕ್ಕೆ ಒಂದೊಂದು ಕಂಟೆಂಟ್ ಮಾಡ್ತಾ ಇದ್ದೆ. ನೀವು ಪಳಗ್ಬಿಟ್ಟಿದೀರಾ? ಪಳಗಿರೋದಲ್ಲ, ತಲೆ ಓಡಿಸ್ಬೇಕು. ನಂಗೆ ತಲೆ ಓಡಲ್ಲ. ಎಷ್ಟು ಚೆನ್ನಾಗಿ ಜಾಲಿ ಚಿಪ್ ಚಾಲೆಂಜ್ ಮಾಡಿದೀರಾ? ಇಲ್ಲ ಜಾಲಿ ಚಿಪ್ 250. ನಾನು ಕಲರ್ ಚಾಲೆಂಜ್ ಮಾಡಿದೀನಿ ಸಂಜು ಜೊತೆ. ಜಾಲಿ ಚಿಪ್ ಮಾಡಿ ಕಲರ್ ಚಾಲೆಂಜ್ ನಾನು ನೋಡಿದೀನಿ ವಿಡಿಯೋ. ನೋಡಿದ್ರಾ? ಜಾಲಿ ಚಿಪ್ ಯಾರ್ದು ಚೆನ್ನಾಗಿದೆ ಅದ್ರಲ್ಲಿ ತಾನೇ? ಅಲ್ಲ, ಬ್ಲೂ ಕಲರ್ ತಗೊಂಡ್ಬನ್ನಿ ಅಂದ್ರೆ ಪರ್ಪಲ್ ಕಲರ್ ತಂದಿದ್ದಾರೆ. ಅದು ಏನು ಅಂತಂದ್ರೆ ಬಾಯ್ಸ್ ಅವೆಲ್ಲ ಒಂದೇ ಕಮೆಂಟ್ಸ್ ಅಲ್ಲೆಲ್ಲ ಅವನೇ ವಿನ್ ಅಂತ ಹಾಕಿರೋದು. ನಾನು ಪಾಪ ನೀವಿದ್ದೀರಾ ಅನ್ಬಿಟ್ಟು ಹೇಳಿಲ್ಲ. ಸಂಜು ಬ್ರೋದ್ ಎಫರ್ಟ್ಸ್ ಮ್ಯಾಟರ್ಸ್. ಮೆಚ್ಚಬೇಕು. ಹೌದು, ನಮ್ಮಮ್ಮ ಫೋನ್ ನೋಡಿ ಎಲ್ಲ ಫಾಲೋ ಮಾಡ್ತಾರೆ ನಮ್ಮಮ್ಮ. ಕರೆಕ್ಟ್ ಫಾಲೋವರ್. ಮತ್ತೆ ಆಂಟಿ ಸಮಾಚಾರಗಳು ಎಲ್ಲ ಚೆನ್ನಾಗಿದ್ದಾರೆ ಆಂಟಿ. ಹೆಂಗೆ? ಅಶ್ವಿನಿ, ಬಿಗ್ ಬಾಸ್ ಅಶ್ವಿನಿ ಅವರ ಓನ್ ಸಿಸ್ಟರ್. What is this surprise? This is not a surprise. You don't know this is a Yugadi special offer. ಯುಗಾದಿಯಾಗಿ ಎಷ್ಟು ದಿನ ಆಯ್ತು? ಅದೇ ಆಫರ್. ಪ್ರೊಫೈಲ್ ತೋರಿಸಿ. ಯಾವ್ದು ಸಂಜು ಹುಡುಗನ್ ತರ ಮಾಡಿಸ್ಕೊಂಡ್ ಬಂದಿದ್ದೀರಾ? ಬಾಯ್, ಯು ನೋ. ಯು ಮೀಸೆ ಇಲ್ಲ ನಿಮ್ದು. ಯಾ, ನೋ ತಿರುಗಿಫೈ ಮೀಸೆ. ಓ ನೋ, ಸ್ಮಾಲ್ ಕಿಡ್. ಓ, ವೈಟ್ ಗಡ್ಡನೂ ಇಲ್ಲ. ವೈಟ್ ಗಡ್ಡ ಏನಕ್ಕೆ ಹಿಂಗೆ? ಸುಮ್ಮನೆ ಇಟಾಲಿಯನ್ ಬಿಯರ್, ಯು ನೋ, ಜನ್ ಸ್ಟೈಲ್. ಅಯ್ಯೋ ದೇವ್ರೇ, kind of Italian style. ಈಗ ಅದು ಇನ್ಶೂರೆನ್ಸ್ ಆಗಿದೆ ಅಲ್ವಾ, ಆಕ್ಟಿವ್ ಆಗಿದೆ. ನೀನೇ ಕಾಣಿಸ್ತಿಲ್ವಲ್ಲ? ನನ್ನ ಗಂಡ ನನ್ನ ಸೆಟ್ಟಿಗೆ ಬಂದು ಸರ್ಪ್ರೈಸ್ ಕೊಟ್ಟಿರೋದು. ಏನು ವಿಷಯ? ಬನ್ನಿ ನೀವು ಹೋಗ್ಬೋದು, ತೊಂದರೆ ಇಲ್ಲ. ನೋಡಿ ಯಾರು ಬಂದಿದ್ದಾರೆ ಅಂತ. ಮಿಸ್ ಮಾಡ್ಕೊಂಡ್ಬಿಡ್ತಾರೆ. ಶ್ರೀಕಂಠ ಅಂದ್ರೆ ಸೂರ್ಯಕಾಂತ್ ಮನೆ ಶ್ರೀಕಂಠ ಅಲ್ಲ, ನಮ್ಮ ಮೇಘ ಅವರ ಜೀವವೂ ಆಗಿದೆ ಶ್ರೀಕಂಠ. ಜೀವವಾಗಿದೆ ಶ್ರೀಕಂಠ. ಮಾಡಿ